ಆರ್ಟಿ ನಗರದ ಮಿರಾಕಲ್ ಡ್ರಿಂಕ್ಸ್ ಕಟ್ಟಡದಲ್ಲಿ ಇವತ್ತು ಬೆಂಕಿ ಅವಘಡ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಆ ಒಂದು ಸಂಸ್ಥೆಯ ಒಂದು ಕಚೇರಿಯಲ್ಲಿದ್ದಂತಹ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ. ಸರ್, ಆಕ್ಚುಲಿ ಎಷ್ಟೊತ್ತಿಗೆ ಆಯಿತು ಬೆಂಕಿ ಅನಾಹುತ, ಏನಾಯ್ತು ಸರ್? ಸರ್, 1:15 ಅಷ್ಟೊತ್ತಿಗೆ ಬೆಂಕಿ ಅಂಟ್ಕೊಂತು. 1:15 ಅಷ್ಟೊತ್ತಿಗೆ ಬೆಂಕಿ ಅಂಟ್ಕೊಂತು. ನಾವೆಲ್ಲ ಫಸ್ಟ್ ಫ್ಲೋರಲ್ಲಿ IDS ನೆಕ್ಸ್ಟ್ ಅಲ್ಲಿ ಕೆಲಸ ಮಾಡೋದು. ಅದು ಫಿಂಗರ್ ಪ್ರಿಂಟ್ ಡೋರ್ ಬಂದ್ಬಿಟ್ಟು ಲಾಕ್ ಆಗ್ಬಿಟ್ಟಿತ್ತು. ಎಲ್ಲರೂ ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರು. ನಾವು ಏನಾಗ್ತೈತೆ ಅಂತ ಬಗ್ ನೋಡಿದ್ರೆ ಫುಲ್ ಬ್ಲ್ಯಾಕ್ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಗೇನು ಕಾಣಿಸಿಲ್ಲ. ಸರಿ ಅಂದ್ಬಿಟ್ಟು ಒಂದಷ್ಟು ಜನ ಟೆರೆಸ್ ಮೇಲೆ ಓಡೋದ್ರು. ನಾವು ಒಂದಷ್ಟು ಜನ ಹಿಂಗೆ ಕೆಳಗೋಡ್ ಬಂದ್ವಿ. ಇಲ್ಲಿ ಕೆಳಗೆ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿರೋ ಜಾಗದಲ್ಲಿ ಜನರೇಟರ್ ಇದೆ. ಅದು ಅಂಟ್ಕೊಂಡು ವೆಹಿಕಲ್ಸ್ ಎಲ್ಲ ಅಂಟ್ಕೊಂಡು ಬೆಂಕಿ ಅಂಟ್ಕೊಂಡಿರೋದು ಫುಲ್ ಬಿಲ್ಡಿಂಗು. ಯಾರ್ಯಾರು ಮೇಲೆ ಹೋದ್ರಲ್ಲ ಟೆರೆಸ್ಗೆ ಅವ್ರು ಟ್ರ್ಯಾಪ್ ಆಗಿಬಿಟ್ರು. ನಾವು ಹಿಂಗೆ ಆಚೆ ಬಂದವ್ರು ನಮ್ಗೇನು ಕಾಣಿಸಿಲ್ಲ. ಒಂದು ಚೂರೇ ಲೈಟ್ ಕಾಣಿಸ್ತು. ಆ ಲೈಟ್ ಡೈರೆಕ್ಷನ್ ನೋಡ್ಕೊಂಡು ಬಂದ್ರಿ. ಅವಾಗ ಎಸ್ಕೇಪ್ ಆದ್ರೆ ನಾನು ಇಮಿಡಿಯೇಟ್ ಆಗಿ ಸಂಜೆ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಬಂದ್ಬಿಟ್ಟು ಎಲ್ಲಾರನ್ನೂ ಇಲ್ಲಿ ಹೆಲ್ಪ್ ಮಾಡಿದ್ರು. ಅಂದ್ರೆ ಈ ಒಂದು ಕೆಳಗಡೆ ಗ್ರೌಂಡ್ ಫ್ಲೋರ್ ಇದ್ದಂತ ಕಚೇರಿಯಲ್ಲಿ ಮಾತ್ರ ಬೆಂಕಿ ಆಯ್ತಾ, ಇಲ್ಲ ಎಲ್ಲಾ ಫ್ಲೋರ್ಗೂ ಬೆಂಕಿ ಆಗಿತ್ತು ಸರ್? ಗ್ರೌಂಡ್ ಫ್ಲೋರ್ ಅಲ್ಲಿ ಬೆಂಕಿ ಆಗ್ಬಿಟ್ಟು ಆ ಸ್ಮೋಕ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರೋದು. ಒಳಗಡೆ ಏನು ಕಾಣಿಸ್ತಾ ಇರ್ಲಿಲ್ಲ. ನಾನು ಕಿಟಕಿ ಹೊಡೆದಾಕಿ ಅಲ್ಲಿ ಎಸ್ಕೇಪ್ ಟ್ರೈ ಮಾಡಿದೆ, ಬಟ್ ಅಲ್ಲಿ ಆಗ್ಲಿಲ್ಲ. ತುಂಬಾ ಹೈಟ್ ಇರೋದ್ರಿಂದ ಮೆಟ್ಲಿಂದಾನೇ ಓಡ್ ಬಂದೆ. ಸರ್, ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ ಏನಾಯ್ತು ಸರ್? ಇದು ನನ್ನ ಫ್ರೆಂಡ್, ಇವನು ಹಿಂಗೆ ನನ್ನ ಮನೇಲಿದ್ದೆ, ಫೋನ್ ಮಾಡಿ ಹಿಂಗೆ ಇದು ಬೆಂಕಿ ಅಂಟ್ಕೊಂಡ್ಬಿಟ್ಟಿದೆ ಅಂತ. ನಾನು ತಕ್ಷಣ ನಮ್ಮ ಹುಡುಗರಿಗೆಲ್ಲ ಫೋನ್ ಮಾಡಿ ನೀರೇನೇನು ಬೇಕು ತೊಗೊಂಬರಕ್ಕೆ ಹೇಳಿದೆ. ನಾನು ಬರೋಷ್ಟೊತ್ತಿಗೆ ಎಲ್ಲರೂ ಜನ ಬಂದ್ಬಿಟ್ಟಿದ್ರು. ಆದರೆ 11 ಜನ ಏನೋ ಮೇಲೆ ಸಿಗಾಕೊಂಡಿದ್ರು. 11 ಜನ ಸಿಗಾಕೊಂಡಿದ್ರು. 3 ಜನ ಬಂದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. 3 ಜನ ಬಂದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇನ್ನೂ 8 ಜನ ಹೋಗಿರಲಿಲ್ಲ. ಬಂದು ನನ್ನ ಕಾರಲ್ಲಿ ಕರ್ಕೊಂಡು ಹೋದೆ ನಾನು. ಒಬ್ರಿಗೆ ಸ್ವಲ್ಪ ಏನೋ ಬ್ರೀದಿಂಗ್ ಪ್ರಾಬ್ಲಮ್, ಅವ್ರಿಗೇನೋ ಪ್ರಾಬ್ಲಮ್ ಇತ್ತು ಅನ್ಸುತ್ತಲ್ಲ, ಏನೋ ಸ್ನೀಸಿಂಗ್ ಏನೋ ಪ್ರಾಬ್ಲಮ್ ಇತ್ತು. ಸೊ ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತಿದ್ದೆ. ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ. ಅವ್ರಿಗೆ ಏನೇ ಆದ್ರೂ ನಾವು ಮಾತಾಡ್ಕೊಂಡು ಬಂದಿದ್ದೀರಿ, ಏನು ಪ್ರಾಬ್ಲಮ್ ಇಲ್ಲ. ಒಬ್ಬರು ಮಾತ್ರ ಸ್ವಲ್ಪ ಇದು ಮಾಡ್ತಿದ್ದಾರೆ.